ಸಂಪುಟ ವಿಸ್ತರಣೆ ಸಸ್ಪೆನ್ಸ್ ಮುಂದುವರಿತಾ ಇದೆ. ಹಾಗಾದ್ರೆ ಸೃಷ್ಟಿಯಾಗುತ್ತಾ 2 ಡಿಸಿಎಂ ಹುದ್ದೆ. ಡಿಸಿಎಂ ಹುದ್ದೆ ಸೃಷ್ಟಿಸೋದಕ್ಕೆ ಒತ್ತಡ ಹೆಚ್ಚಾಗ್ತಾ ಇದೆ. ಲಿಂಗಾಯತ ದಲಿತ ಸಮುದಾಯಕ್ಕೆ ಮಣೆ ಹಾಕೋದಕ್ಕೆ ಪ್ಲಾನ್ ನಡೀತಾ ಇದೆ. ಹಿಂದೆ ಈ ಒಂದು ಪ್ರಸ್ತಾಪಕ್ಕೆ ಅಂತಿಮ ಮುದ್ರೆ ಬೀಳ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಕರ್ನಾಟಕ ರಾಜಕೀಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಸಸ್ಪೆನ್ಸ್ ಇನ್ನೂ ಕೂಡ ಮುಂದುವರಿತಾ ಇದೆ. ಹೊಸ ಸಚಿವರ ಸೇರ್ಪಡೆ ಮಾತ್ರ ಅಲ್ಲ, ಈಗ 2 ಹೊಸ ಉಪಮುಖ್ಯಮಂತ್ರಿಗಳ ಹುದ್ದೆಗಳ ಒಂದು ಸೃಷ್ಟಿಯ ಸಾಧ್ಯತೆಯೂ ಕೂಡ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸಾಗಿದೆ. ದೆಹಲಿಯಲ್ಲಿ ನಡೀತಿರತಕ್ಕಂಥ ಸರಣಿ ಸಭೆಗಳ ನಡುವೆ ಈ ಒಂದು ಪ್ರಸ್ತಾಪಕ್ಕೆ ಅಂತಿಮ ರೂಪ ಸಿಗುತ್ತಾ ಅನ್ನುವಂಥ ಒಂದಿಷ್ಟು ಕುತೂಹಲ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಜೊತೆಗೆ ಹೆಚ್ಚುವರಿ ಉಪಮುಖ್ಯಮಂತ್ರಿ ಹುದ್ದೆಗಳನ್ನು ಸೃಷ್ಟಿಸತಕ್ಕಂಥ ಬಗ್ಗೆ ಚರ್ಚೆ ನಡೀತಾ ಇದೆ. ಪಕ್ಷದೊಳಗಿನ ಪ್ರಾದೇಶಿಕ ಜಾತಿ ಹಾಗೂ ರಾಜಕೀಯ ಸಮತೋಲನ ಕಾಪಾಡತಕ್ಕಂಥ ಉದ್ದೇಶದಿಂದ ಈ ಆಯ್ಕೆಯನ್ನ ಪರಿಗಣಿಸಲಾಗ್ತಿದೆ ಅನ್ನುವಂಥ ಒಂದು ಮಾತುಗಳು ಕೇಳಬರ್ತಾ ಇದ್ದಾವೆ. ಆದರೆ ಈ ಕುರಿತು ಪಕ್ಷದಿಂದ ಯಾವುದೇ ಒಂದು ಅಧಿಕೃತ ಮಾಹಿತಿ ಸಿಕ್ಕಿಲ್ಲ. ಮೂಲಗಳ ಪ್ರಕಾರ ಲಿಂಗಾಯತ ಹಾಗೂ ದಲಿತ ಸಮುದಾಯಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡತಕ್ಕಂಥ ನಿಟ್ಟಿನಲ್ಲಿ ಹೆಚ್ಚುವರಿ ಡಿಸಿಎಂ ಹುದ್ದೆಗಳ ಪ್ರಸ್ತಾಪಕ್ಕೆ ಒತ್ತಡ ಹೆಚ್ಚಾಗ್ತಿದೆ ಅಂತ ಹೇಳಬಹುದು. ಸಚಿವ ಸ್ಥಾನ ಹಾಗೂ ಡಿಸಿಎಂ ಹುದ್ದೆಗಳ ಮೂಲಕ ಅಸಮಾಧಾನವನ್ನು ತಣಿಸ್ತಕ್ಕಂಥ ರಾಜಕೀಯ ಲೆಕ್ಕಾಚಾರ ಕೂಡ ನಡೀತಾ ಇದೆ ಅನ್ನುವಂಥ ಒಂದಿಷ್ಟು ಚರ್ಚೆಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಬರ್ತಾ ಇದೆ. ದೆಹಲಿಯಲ್ಲಿ ನಡೀತಿರ್ತಕ್ಕಂಥ ಒಂದು ಕಾಂಗ್ರೆಸ್ ವರಿಷ್ಠರ ಸಭೆಯಲ್ಲಿ ಈ ಒಂದು ವಿಚಾರ ಪ್ರಮುಖ ಅಜೆಂಡಾ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ನಾಳೆಯೇ ಈ ಒಂದು ಪ್ರಸ್ತಾಪಕ್ಕೆ ಅಂತಿಮ ಮುದ್ರೆ ಬೀಳಬಹುದು ಅನ್ನುವಂಥ ಊಹಾಪೋಹಗಳು ಜೋರಾಗಿದ್ದಾವೆ.